ನಮಸ್ಕಾರ ವೀಕ್ಷಕರೇ, ಈ ಲರ್ನಿಂಗಿನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಗೆಳೆಯರೇ, ಕನ್ನಡ ಸಾಹಿತ್ಯ ಎಂಬುದು ಅತ್ಯಂತ ಶ್ರೀಮಂತ ಪರಂಪರೆಯನ್ನ ಹೊಂದಿರತಕ್ಕಂಥದ್ದು. ಇದು ಹಲವು ಕಾಲದ ಇತಿಹಾಸವನ್ನ ಹೊಂದಿದೆ. ಕನ್ನಡ ಭಾಷೆಯು ಸುಮಾರು 2000 ವರ್ಷಗಳ ಪ್ರಾಚೀನತೆಯನ್ನ ಹೊಂದಿದೆ. ಅದರ ಶ್ರೀಮಂತಿಕೆಯನ್ನ ಹಲ್ಮಿಡಿ ಶಾಸನದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿ ಇವೆಲ್ಲವೂ ಕೂಡ ಬಹಳಷ್ಟು ಶ್ರೀಮಂತ ಸಂಸ್ಕೃತಿಯನ್ನ ಹೊಂದಿರತಕ್ಕಂಥದ್ದು. ಕನ್ನಡ ಪರಂಪರೆಯನ್ನ ಎತ್ತಿ ಹಿಡಿಯುವಂತಹ ಸಾಹಿತ್ಯ ಪ್ರಕಾರಗಳಲ್ಲಿ ಲಾಕ್ಷಣಿಕ ಸಾಹಿತ್ಯಗಳು, ಗದ್ಯ ಸಾಹಿತ್ಯಗಳು, ಪದ್ಯ ಸಾಹಿತ್ಯಗಳು, ಮಹಾಕಾವ್ಯಗಳು ಎಲ್ಲವೂ ಕೂಡ ತಮ್ಮದೇ ಆಗಿರ್ತಕ್ಕಂತಹ ಮುಖ್ಯ ಜವಾಬ್ದಾರಿಯನ್ನ ಹೊಂದಿದೆ. ಆದಿಕವಿ ಪಂಪನಿಂದ ಹಿಡಿದು ಆಧುನಿಕ ಕವಿ ಕುವೆಂಪು ಮತ್ತು ಇತ್ತೀಚಿನವರೆಗೆ ಇರುವಂತಹ ಎಲ್ಲಾ ಸಾಹಿತ್ಯವೂ ಈ ಭಾಷೆಯ ಮೇಲೆ ಇರತಕ್ಕಂತಹ ಅಭಿಮಾನದ ಕುರುಹುಗಳಾಗಿವೆ. ಆ ನಿಟ್ಟಿನಲ್ಲಿ ನಮಗೆ ಗದ್ಯ ಸಾಹಿತ್ಯ ಅನ್ನುವಂಥದ್ದು ಬಹಳ ಪ್ರಾಚೀನವಾದಂತಹ ಪರಂಪರೆಯನ್ನ ಹೊಂದಿದೆ. ಕನ್ನಡದಲ್ಲಿ ಗದ್ಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಮೊದಲ ಕೃತಿ ಯಾವುದಾದ್ರೂ ಇದೆಯಂದ್ರೆ ಅದು ಶಿವಕೋಟ್ಯಾಚಾರ್ಯ ಬರೆದಿರುವಂತಹ ಒಡ್ಡಾರಾಧನೆ. ಇದು ಒಡ್ಡರ ಕಥೆಯನ್ನ ಹೇಳುವಂಥದ್ದು, ಅಂದರೆ ಜೈನ ಯತಿಗಳ ಕಥೆಯನ್ನ ಹೇಳುವಂಥದ್ದು. ಇದನ್ನು ಬರೆದಂತಹ ಶಿವಕೋಟ್ಯಾಚಾರ್ಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಕೋಗಳಿ ನಾಡಿನವನು. ಶಿವಕೋಟ್ಯಾಚಾರ್ಯ ಬರೆದಂತಹ ಈ 19 ಜೈನ ಕಥೆಗಳನ್ನು ಒಳಗೊಂಡಿರ್ತಕ್ಕಂತಹ ಈ ಒಡ್ಡಾರಾಧನೆಯಲ್ಲಿ ಬರುವಂತಹ ಒಂದು ಕತೆ ಸುಕುಮಾರ ಸ್ವಾಮಿಯ ಕತೆ. ಸುಕುಮಾರ ಸ್ವಾಮಿಯ ಕಥೆಯನ್ನು ಹೇಳುವುದಕ್ಕೂ ಪೂರ್ವದಲ್ಲಿ ಈ ಒಡ್ಡಾರಾಧನೆಯು ಜೈನರ ಕಥೆಗಳನ್ನ ಹೇಳುವಂಥದ್ದು, ಜನ್ಮ ಜನ್ಮಾಂತರದ ಕಥೆಗಳನ್ನ ಹೇಳುವಂಥದ್ದೇ ಈ ಒಡ್ಡಾರಾಧನೆಯಲ್ಲಿ ಇರತಕ್ಕಂತಹ ಪ್ರಮುಖವಾದಂತಹ ಲಕ್ಷಣ. ಸುಕುಮಾರ ಸ್ವಾಮಿಯ ಕತೆ, ಇದರ ಆಶಯವೇನು ಅನ್ನುವಂಥದ್ದನ್ನ ನೋಡೋದಕ್ಕೂ ಮುಂಚಿತವಾಗಿ ಈ ಕತೆ ಏನು ಅನ್ನುವಂಥದ್ದನ್ನ ನೋಡೋಣ ಬನ್ನಿ. ಈ ಜಂಬೂ ದ್ವೀಪದ ದಕ್ಷಿಣ ಭಾರತ ಕ್ಷೇತ್ರದಲ್ಲಿ ಆವಂತಿ ಎಂಬುದು ಒಂದು ದೇಶ, ಉಜ್ಜಯಿನಿ ಎಂಬುದು ಒಂದು ಪಟ್ಟಣ. ಅಲ್ಲಿ ಇಂದ್ರದತ್ತನೆಂಬ ವ್ಯಾಪಾರಿ, ಆತನ ಹೆಂಡತಿ ಗುಣಮತಿ ಎಂಬುವಗಳು. ಅವರಿಗೆ ಸೂರದತ್ತನೆಂಬ ಮಗನಾಗಿ ಹುಟ್ಟಿದನು. ಮತ್ತೆ ಅದೇ ಪಟ್ಟಣದಲ್ಲಿ 32 ಕೋಟಿ ಸಂಪತ್ತಿನ ಒಡೆಯನಾದಂತಹ ಸುಭದ್ರ ಶೆಟ್ಟಿ, ಆತನ ಹೆಂಡತಿ ಸರ್ವಯಶಿ ಎಂಬುವವಳು. ಇವರಿಬ್ಬರಿಗೆ ತ್ರಿವೇದಿ ಎಂಬ ದೇವನು ಬಂದು ಯಶೋಭದ್ರೆ ಎಂಬ ಮಗಳಾಗಿ ಹುಟ್ಟಿದಳು. ಆ ತ್ರಿವೇದಿಯು ತಪಸ್ಸಿನ ಫಲದಿಂದ ದೈವತ್ವವನ್ನ ಪಡೆದರೂ ಸಂಕಲ್ಪದ ಕಾರಣದಿಂದ ಅಜ್ಞಾನದಿಂದ ಕೂಡಿದವಳಾಗಿ ಹೆಣ್ಣಾಗಿ ಹುಟ್ಟಿದಳು. ಆ ಯಶೋಭದ್ರೆಯನ್ನು ಸೂರದತ್ತನಿಗೆ ಮದುವೆ ಮಾಡಿ ಕೊಡ್ತಾರೆ. ಆ ಇಬ್ಬರಿಗೆ ನಾಗಶ್ರೀ ಆಗಿದ್ದಂತಹ ದೇವರು ಬಂದು ಸುಕುಮಾರ ಸ್ವಾಮಿ ಎಂಬ ಮಗನಾಗಿ ಹುಟ್ಟಿದನು. ಸುಕುಮಾರ ಸ್ವಾಮಿಯೇ ಈ ಕಥೆಯ ಕಥಾನಾಯಕ. ಆತನು ಹುಟ್ಟಿದ ದಿನವೇ ವೈರಾಗ್ಯ ಉಂಟಾಗಿ ಸೂರದತ್ತ ಶೆಟ್ಟಿ ಸುಕುಮಾರ ಸ್ವಾಮಿಗೆ ಶೆಟ್ಟಿ ಪಟ್ಟವನ್ನ ಕಟ್ಟಿ ತಪಸ್ಸಿಗೆ ಹೋದನು. ಸುಕುಮಾರ ಸ್ವಾಮಿಯು ಅತ್ಯಂತಹ ಯೌವನದಿಂದ ರೂಪ, ಲಾವಣ್ಯ, ಸೌಭಾಗ್ಯ, ಹಾವ ಭಾವ, ಕಾಂತಿಯಿಂದ ಕೂಡಿದವನಾಗಿ ಅವನಿಗೆ 32 ಲತಾಗೃಹಗಳ ಅತ್ಯಂತ ರೂಪ, ಲಾವಣ್ಯ, ಸೌಭಾಗ್ಯ, ಕಾಂತಿ, ಹಾವ ಭಾವ, ವಿಲಾಸ, ವಿಭ್ರಂಗಳಿಂದ ಕೂಡಿದಂತಹ ದೇವತಾ ಶ್ರೀಯರನ್ನ ಹೋಲುವಂತಹ 32 ದಿವ್ಯ ಶ್ರೀಯರನ್ನ, 32 ನಾಟಕಗಳು, 32 ಕೋಟಿ ಸಂಪತ್ತು, ಪಂಚರತ್ನಗಳು ಎಂಬ ಇವುಗಳಿಂದ ಕೂಡಿ ಭೋಗೋಪಭೋಗಗಳನ್ನು ಅನುಭವಿಸುತ್ತಾ ಇರುತ್ತಾನೆ. ಮತ್ತೆ ಒಂದು ದಿವಸ ಒಬ್ಬ ಜೋಯಿಸನು ಬಂದು ಹೀಗೆ ಭವಿಷ್ಯವನ್ನ ಹೇಳ್ತಾನೆ. ಈ ಸುಕುಮಾರ ಸ್ವಾಮಿಯು ಯಾವ ಸಮಯದಲ್ಲಿ ಋಷಿಗಳ ರೂಪವನ್ನ ನೋಡುತ್ತಾನೆಯೋ ಆಗ ಇವನೂ ಸಹ ತಪಸ್ಸಿಗೆ ಹೋಗುತ್ತಾನೆ ಎನ್ನಲು ಆ ಮಾತನ್ನು ತಾಯಿಯು ಕೇಳಿ ತನ್ನ ಮನೆಗೆ ಋಷಿಗಳು ಪ್ರವೇಶಿಸದ ಹಾಗೆ ಬಾಗಿಲು ಕಾಯುವವರನ್ನ ನೇಮಿಸುತ್ತಾಳೆ. ಹೀಗೆ ಕಾಲ ಕಳೆಯುತ್ತಿರಲು ಮತ್ತೊಂದು ದಿವಸ ರತ್ನ ದ್ವೀಪದಿಂದ ಒಬ್ಬ ವ್ಯಾಪಾರಿಯು ರತ್ನಮಯವಾದಂತಹ ರತ್ನ ಕಂಬಳಿಯನ್ನ, 1,00,000 ದಿನಾರ ಬೆಲೆಯುಳ್ಳಂತಹ ಈ ರತ್ನ ಕಂಬಳಿಯನ್ನ ಉಜ್ಜಯಿನಿಗೆ ಮಾರಲು ತೆಗೆದುಕೊಂಡು ಬಂದನು.
ಆ ಪಟ್ಟಣವನ್ನ ಆಳುವಂತಹ ದೊರೆ ಋಷಭಾಂಕನೆನ್ನುವವನು ಜ್ಯೋತಿರ್ಮಾಲೆ ಎಂಬ ಮಹಾರಾಣಿಗೂ ಇದನ್ನ ತೋರಿಸ್ತಾನೆ. ಅವುಗಳ ಬೆಲೆಯನ್ನ ಕೇಳಿ 1,00,000 ದಿನಾರ ಬೆಲೆಯಿಂದ ಕೊಳ್ಳಲು ಸಾಧ್ಯವಾಗದೆ ಹಾಗೆ ಪಟ್ಟಣದಲ್ಲೆಲ್ಲ ಕಡೆ ತೋರಿಸಿ ಯಾರೂ ಕೂಡ ಈ ರತ್ನ ಕಂಬಳಿಯನ್ನ ತೆಗೆದುಕೊಳ್ಳುವುದಿಲ್ಲ. ಆಗ ನೇರವಾಗಿ ಆತನು ಯಶೋಭದ್ರೆಗೆ ತೋರಿಸ್ತಾನೆ. 1,00,000 ದಿನಾರಗಳನ್ನು ಕೊಟ್ಟು ಯಶೋಭದ್ರೆಯು ಇದನ್ನ ಖರೀದಿಸಿ ರತ್ನಗಂಬಳಿಯನ್ನ 4 ತುಂಡುಗಳನ್ನಾಗಿ ಮಾಡಿ ಅವುಗಳಲ್ಲಿ 32 ತುಂಡುಗಳನ್ನಾಗಿ ಮತ್ತೆ ಮಾಡಿ ತನ್ನ 32 ಸೊಸೆಯರಿಗೆ ಹಂಚುತ್ತಾಳೆ. ಆ ಸೊಸೆಯರು ಈ ತುಂಡುಗಳನ್ನ ರತ್ನ ಕಂಬಳಿಯ ಭಾಗಗಳನ್ನ ತಮ್ಮ ಪಾದರಕ್ಷೆಗೆ ಹಾಕಿಕೊಂಡು ಓಡಾಡುತ್ತಿರುತ್ತಾರೆ. ಈ ಮಾತನ್ನ ಕೇಳಿ ಅರಸನು ಆಶ್ಚರ್ಯಪಟ್ಟು ಅವರ ಸಂಪತ್ತನ್ನ ನೋಡುತ್ತೇನೆಂದು ಮನೆಗೆ ಬರುತ್ತೇನೆಂದು ಯಶೋಭದ್ರೆಗೆ ಹೇಳಿ ಕಳಿಸುತ್ತಾನೆ. ಈ ಮಾತನ್ನ ಕೇಳಿ ಅರಸರು ಬರುವ ದಾರಿಯಲ್ಲೆಲ್ಲ ಪಂಚರತ್ನ ರಂಗೋಲಿಯನ್ನಿತ್ತು ನೇತ್ರವನ್ನಿಟ್ಟು ಚೀನಾದಿ ವಸ್ತ್ರಗಳನ್ನು ಹಾಸಿ ರತ್ನಗಳಿಂದ ಕೂಡಿದಂತಹ ಸುಂದರವಾದಂತಹ ಚಿನ್ನದ ಮುತ್ತಿನ ಹಾರಗಳಿಂದ ಕೂಡಿದಂತಹ ತೋರಣವನ್ನ ಕಟ್ಟಿಸಿ ರಾಜರು ಬರುವಿಕೆಯನ್ನ ಎದುರು ನೋಡುತ್ತಾಳೆ ಯಶೋಭದ್ರೆ. ರಾಜನು ಬಂದು ಇಂದ್ರನ ಅರಮನೆಯನ್ನು ಹೋಲುವ ಉಪ್ಪರಿಗೆ ಮನೆಯನ್ನು ಪ್ರವೇಶಿಸುತ್ತಾನೆ. ಆಶ್ಚರ್ಯದಿಂದ ಕೂಡಿದವನಾಗಿ ದೇವಲೋಕದಲ್ಲಿ ಪ್ರವೇಶಿಸಿದನೆಂದು ಅಂದುಕೊಂಡು ನಾನೇ ಪುಣ್ಯವಂತ. ಆಗ ಅತಿ ವೈಭವದಿಂದ ಕೂಡಿದಂತಹ ಸುಪ್ಪತ್ತಿಗೆ ಮೇಲೆ ಕುಳಿತಿದ್ದಂತಹ ಸುಕುಮಾರ ಸ್ವಾಮಿ ಎಲ್ಲಿ ಎಂದು ಕೇಳಲು, ಸ್ವಾಮಿ, ಅವನು ಬಹಳ ಸಾಧು, ನೀವು ಬರುವುದನ್ನು ತಿಳಿಯೇ ಅವನು ಉಪ್ಪರಿಗೆಯ ಮೇಲ್ಭಾಗದಲ್ಲಿ ಇದ್ದಾನೆ ಎನ್ನಲು ರಾಜನು ಹೇಳಿ ಕಳುಹಿಸಿ ಬರಲು ಎಂದು ಹೇಳುತ್ತಾನೆ. ತಾಯಿಯು ಹೋಗಿ, ಮಗನೇ, ರಾಜರು ಬಂದಿದ್ದಾರೆ, ಬಾ ಹೋಗೋಣ ಅಂತ ಕರೀತಾಳೆ. ರಾಜರು ಯಾರು ಎನ್ನಲು ತಾಯಿಯು, ನಮ್ಮನ್ನು ಆಳುವವರು ಅವರೇ ರಾಜರು ಎಂದು ಹೇಳುತ್ತಾಳೆ. ನಮ್ಮನ್ನು ಆಳುವವರು ಇದ್ದಾರೆಯೇ ಎಂದು ಆಶ್ಚರ್ಯದಿಂದ ತಾಯಿಯ ಮಾತನ್ನು ತಿರಸ್ಕರಿಸಲಾಗದೆ ಸುಕುಮಾರ ಸ್ವಾಮಿಯು ಬರುವುದನ್ನ ಒಪ್ಪುತ್ತಾರೆ. ಮೆಟ್ಟಿಲನ್ನ ಇಳಿದು ಬರುತ್ತಿರುವಂತಹ ಸುಕುಮಾರ ಸ್ವಾಮಿಯನ್ನ ರಾಜರು ನೋಡಿ ಆತನ ಕಣ್ಣುಗಳು ಇಂದು ಫಲಸಿದ್ಧಿಯಾಯಿತು. ಪ್ರತ್ಯಕ್ಷವಾಗಿ ಮನ್ಮಥ ದೇವನನ್ನೇ ಅಪ್ಪುವಂತೆ ಅಪ್ಪಿಕೊಂಡು ದಿವ್ಯವಾದ ಸುಪ್ಪತ್ತಿಗೆಯ ಮೇಲೆ ಜೊತೆಯಲ್ಲಿ ಕುಳ್ಳಿರಿಸಿದಾಗ ಸ್ವಜನ ಪರಿವಾರದವರು ಬಿಳಿ ಸಾಸಿವೆಗಳನ್ನು ಶ್ರೇಯಸ್ಕರವೆಂದು ಇಬ್ಬರಿಗೂ ಮಂತ್ರಾಕ್ಷತೆಯನ್ನ ಹಾಕಲು, ಆಗ ಬಿಳಿಯ ಸಾಸಿವೆಗಳು ಸುಕುಮಾರ ಸ್ವಾಮಿಯ ಆಸನವನ್ನ ಒತ್ತಲು ಸೊಂಟವನ್ನು ಅಲಗಿಸುವುದನ್ನು, ದೀಪವನ್ನು ನೋಡಿದಾಗ ಕಣ್ಣುಗಳಲ್ಲಿ ನೀರು ಸುರಿಯುವುದನ್ನು ಕಂಡು, ಈಗ ಇವನಿಗೆ ಇವು ವ್ಯಾಧಿಗಳಿದೆ, ಇವನಿಗೆ ಏನೊಂದು ರೋಗಗಳಿವೆ ಎಂದು ಯೋಚಿಸ್ತಾ ಇರ್ತಾರೆ. ಸ್ನಾನಕ್ಕೆ ಬನ್ನಿ ಎಂದು ಕರೆದಾಗ ಆಗಲಿ ಎಂದು ರಾಜರು ಸ್ನಾನಕ್ಕೆ ಹೋಗುತ್ತಾರೆ. ಸ್ನಾನಕ್ಕಾಗಿ ದೇವಲೋಕಕ್ಕೆ ಸಮಾನವಾದಂತಹ ರತ್ನ ಖಚಿತವಾದಂತಹ ಬಾವಿಯನ್ನ ಪ್ರವೇಶಿಸಿ ಸ್ನಾನವನ್ನ ಮಾಡುತ್ತಿರಬೇಕಾದರೆ ತನ್ನ ಬೆರಳಿನ ಉಂಗುರ ಜಾರಿ ಬೀಳುತ್ತದೆ. ಬಿದ್ದ ಉಂಗುರವನ್ನ ಹುಡುಕಲು ನೀರು ಹೊರಗೆ ಹೋಗುವ ರಂಧ್ರವನ್ನ ತೆರೆದು ನೀರನ್ನ ಹೊರಗೆ ಬಿಡುತ್ತಾರೆ. ನೀರು ಬಿಟ್ಟ ನಂತರ ಅಲ್ಲಿ ಇಂದ್ರನ ಭಂಡಾರದ ಬಾಗಿಲನ್ನು ತೆರೆದಂತಹ ಶ್ರೇಷ್ಠವಾದಂತಹ ನಾನಾ ಮಣಿಗಳು, ಬಗೆ ಬಗೆಯ ಆಭರಣಗಳನ್ನು ಕಂಡು ಆಶ್ಚರ್ಯಪಡುತ್ತಾನೆ ಮಹಾರಾಜರು. ಇದನ್ನೆಲ್ಲ ಆಶ್ಚರ್ಯದಿಂದ ನೋಡುತ್ತಿರುವಾಗ ಊಟ ಮಾಡಲು ಕರೆ ಬರುತ್ತದೆ. ಆಗ ಊಟಕ್ಕೆ ಹೋಗುತ್ತಾನೆ ಮಹಾರಾಜ. ಊಟದ ತಟ್ಟೆಯ ಮೊದಲಲ್ಲಿ ಸುಕುಮಾರ ಸ್ವಾಮಿಯ ಜೊತೆಗೂಡಿ ನಾನಾ ಬಗೆಯ ರುಚಿಕರವಾದಂತಹ ತಿನಿಸುಗಳನ್ನ ಊಟ ಮಾಡುತ್ತಾ ಸುಕುಮಾರ ಸ್ವಾಮಿಯು ಅರ್ಧ ಆಹಾರವನ್ನು ನುಂಗುತ್ತಿದ್ದನು, ಅರ್ಧ ಆಹಾರವನ್ನ ಉಗುಳುತ್ತಿದ್ದನು. ಅದನ್ನ ನೋಡಿ ಇದೂ ಒಂದು ಕೂಡ ವ್ಯಾಧಿ ಇದೆ ಎಂದು, ಆಹಾರದ ಮೇಲೆ ಈತನಿಗೆ ರುಚಿಯೇ ಇಲ್ಲ ಎಂದು ಯೋಚಿಸಿ ಊಟ ಮುಗಿದ ಮೇಲೆ
ಗಂಧ ತಾಂಬೂಲ ಮಾಲೆ ವಸ್ತ್ರಾಭರಣಗಳನ್ನು ತಂದು ಕೊಟ್ಟಾಗ ಅವುಗಳನ್ನು ತೊಟ್ಟುಕೊಂಡು ಅಲಂಕರಿಸಿಕೊಂಡು ಸುಖ ಸಂಕಟ ವಿನೋದದಿಂದ ಇರಬೇಕಾದರೆ ಯಶೋಭದ್ರೆಯನ್ನ ರಾಜನು ಹೀಗೆ ಕೇಳುತ್ತಾನೆ. ಅಮ್ಮ, ನನ್ನ ತಮ್ಮನ ಸಮಾನನಾದಂತಹ ಸುಕುಮಾರ ಸ್ವಾಮಿ ಸೊಂಟ ಪ್ರದೇಶಕ್ಕೆ ಕಣ್ಣುಗಳಲ್ಲಿ ನೀರು ಬರುವುದಕ್ಕೆ ಔಷಧ ಕೊಡಿಸಲಿಲ್ಲ ಏಕೆ? ದೇವ, ಅವನಿಗೆ ಇವು ರೋಗಗಳಲ್ಲ. ಸೆಸೆಯನ್ನಿಕ್ಕಿದ ಮಂತ್ರಾಕ್ಷತೆಗಳು ಒತ್ತಲು ಅದನ್ನು ಸಹಿಸಲಾಗಲಿಲ್ಲ. ಮತ್ತೆ ಎಲ್ಲ ಕಾಲದಲ್ಲಿಯೂ ಆತನು ಮಾಣಿಕ್ಯದ ಬೆಳಕಿನಲ್ಲೇ ಇರುವುದರಿಂದ ದೀಪದ ಬೆಳಕಿಗೆ ಸಹಿಸುವುದಿಲ್ಲ. ಹಾಗಾಗಿ ಆತನ ಕಣ್ಣುಗಳಲ್ಲಿ ನೀರು ಬರುತ್ತದೆ. ಮತ್ತೆ ಕಮಲದಿಂದ ನೀಲೋತ್ಪಲದಲ್ಲಿ ಸುಗಂಧಗೊಳಿಸಿದ ಅಕ್ಕಿಯಲ್ಲಿ ಬೇರೆ ಅಕ್ಕಿಯನ್ನು ನೀವು ಬರಲು ಮಿಶ್ರ ಮಾಡಿ ಇಂದು ಅನ್ನವನ್ನ ಮಾಡಿದ್ದೆವು. ಸುವಾಸನೆಗೊಳಿಸಿದಂತಹ ಅಕ್ಕಿಯ ಅನ್ನವನ್ನು ಆತ ನುಂಗುತ್ತಿದ್ದ, ಉಳಿದ ಅಕ್ಕಿಯನ್ನು ಅಂದರೆ ಅನ್ನವನ್ನು ಉಗುಳುತ್ತಿದ್ದ. ಆದ್ದರಿಂದ ಇವನಿಗೆ ಈ ಅವಸ್ಥೆಗಳು ಉಂಟಾಗಿದೆ ಎಂದು ಕೇಳಿ ರಾಜನು ಆಶ್ಚರ್ಯಪಡುತ್ತಾನೆ. ಈತನ ಕ್ಷಣ ಮಾತ್ರದ ಸುಖಕ್ಕೆ ನಮ್ಮ ಎಲ್ಲ ಕಾಲದ ರಾಜ್ಯದ ಭೋಗೋಪಭೋಗಗಳು ಸಮಾನವಲ್ಲ. ಆದ್ದರಿಂದ ಈ ಲೋಕದಲ್ಲಿ ಇವನೇ ನಿಜವಾದ ಸುಖಿ ಎಂದು ಮೆಚ್ಚಿ ರಾಜನು ಈತನಿಗೆ ಆವಂತಿ ಸುಕುಮಾರ ಎಂದು ಹೆಸರನ್ನ ಇಡುತ್ತಾನೆ. ಗೆಳೆಯರೆ, ಇದಾಗಿತ್ತು ಸುಕುಮಾರ ಸ್ವಾಮಿ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದ ಅತ್ಯಂತ ಉತ್ಕಟದಲ್ಲಿ ನಾವು ಎಷ್ಟೇ ವೈಭೋಗದಿಂದ ಇದ್ದರೂ ಕೊನೆಗೊಮ್ಮೆ ಅಂತ್ಯವನ್ನ ಕಾಣಲೇಬೇಕು ಎಂಬ ಸತ್ಯ ಸುಕುಮಾರ ಸ್ವಾಮಿಗೆ ಅರಿವಾಗುತ್ತೆ. ಆತನು ಕೂಡ ಜನ್ಮ ಜನ್ಮಾಂತರಗಳಲ್ಲಿ ಬಹಳಷ್ಟು ಕಷ್ಟವನ್ನ ಅನುಭವಿಸ್ತಾನೆ. ಇವೆಲ್ಲದರ ಅಂತ್ಯದಲ್ಲಿ ಕೊನೆಗೆ ಆತನು ಕೂಡ ವೈರಾಗ್ಯಕ್ಕೆ ಒಳಗಾಗಿ ಹಲವು ಕಾಲ ತಪಸ್ಸನ್ನ ಆಚರಿಸಿ ಆತನು ಕೂಡ ದೇವನಾಗ್ತಾನೆ. ಇದಾಗಿತ್ತು ಇಂದಿನ ಸುಕುಮಾರ ಸ್ವಾಮಿಯ ಕತೆ. ಗೆಳೆಯರೆ, ಈ ಕತೆ ಇಷ್ಟವಾಗಿದ್ದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ.